ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದ ವ್ಯಕ್ತಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೆ ಎಷ್ಟು ಧನ್ಯವಾದಗಳು ಹೇಳೋದು ಕೂಡ ನಾನು ಸಾಲದು. ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ಸದಾ ಇದೇ ತರನೇನೆ ನನ್ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತು ಒಂದು ಜಿಬಿಎ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್, ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಅದು ಏನು ಅನ್ನೋದೇನೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನು ನಮ್ಮ ಬೆಂಗಳೂರು ಬಿಬಿಎಂಪಿ ಬಿಡಿಎ ಎಲ್ಲ ಹೋಗಿ ಏನು ಜಿಪಿಎ ಅಂತ ಬಂತು, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಏನ್ ಬಂತು, ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಿಂದ ಜನಗಳಿಗೆ ತೆರಿಗೆಯ ಶಾಕ್ ಅನ್ನ ನೀಡಲು ಮುಂದಾಗ್ತಾ ಇದೆ. ಏನು ಅಂತಂದ್ರೆ, ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವವರಿಂದ ಆಸ್ತಿ ತೆರಿಗೆಯನ್ನ ವಸೂಲಿ ಮಾಡುವುದಕ್ಕೆ ಗ್ರೇಟರ್ ಬ್ಯಾಂಗ್ಳೂರ್ ಆಡಳಿತದ ಪ್ರಮುಖ ಪಾಲಿಕೆ ಮುಂದಾಗಿದೆ. ಏನು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಆಯುಕ್ತರಾದಂತಹ ಕೆಎನ್ ರಮೇಶ್ ರವರು ಬುಧವಾರ ಕಂದಾಯ ವಿಭಾಗದ ಅಧಿಕಾರಿ ನೌಕರರೊಂದಿಗೆ ನಡೆಸಿದಂತಹ ಸಭೆಯಲ್ಲಿ ಆಸ್ತಿ ತೆರಿಗೆ ವಸೂಲಿ ಮತ್ತೆ ಈ ಖಾತಾ ವ್ಯವಸ್ಥೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನ ಮತ್ತೆ ನಿರ್ದೇಶನಗಳನ್ನ ಬುಧವಾರ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಏನು ಈ ಆಸ್ತಿ ತೆರಿಗೆ ವಸೂಲಾತಿಯಲ್ಲಿ ಅತಿ ಹೆಚ್ಚು ಬಾಕಿ ಉಳಿಸಿಕೊಂಡಿರುವಂತಹ ಉಪವಿಭಾಗಗಳ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಹೆಚ್ಚು ಆಸ್ತಿ ತೆರಿಗೆಯನ್ನ ವಸೂಲಿ ಮಾಡುವಂತೆ ಕೂಡ ಅವರು ಸೂಚಿಸಿದ್ದಾರೆ. ಮತ್ತೆ ಬಹುಮಹಡಿ ಕಟ್ಟಡಗಳ ಘೋಷಣೆಗಳನ್ನ ಪುನರ್ ಪರಿಶೀಲನೆಗೂ ಕೂಡ ಇದೇ ಸಂದರ್ಭದಲ್ಲಿ ಸೂಚಿಸಲಾಯಿತು. ಮತ್ತೆ ಏನು ಬೃಹತ್ ಅಳತೆ ಉಳ್ಳಂತಹ ಕಟ್ಟಡಗಳನ್ನ ಪಟ್ಟಿ ಮಾಡಿಕೊಳ್ಳಲು ಮತ್ತೆ ಅಂತಹ ಕಟ್ಟಡಗಳ ಆಸ್ತಿ ತೆರಿಗೆ ಘೋಷಣೆಗಳನ್ನ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಟೋಟಲ್ ಸ್ಟೇಷನ್ ಸರ್ವೆ ಮೂಲಕ ವೈಜ್ಞಾನಿಕವಾಗಿ ಕಟ್ಟಡದ ಅಳತೆಯನ್ನ ಮಾಡಿ ವ್ಯತ್ಯಾಸ ಕಂಡು ಬಂದರೆ ಪ್ರಕರಣಗಳನ್ನ ಮತ್ತೆ ಆಸ್ತಿ ತೆರಿಗೆಯನ್ನ ಪರಿಷ್ಕರಿಸಲು ಕೂಡ ಅವರು ಸೂಚಿಸಿದ್ರು. ಇನ್ನು ಮುಂದೆ ಯಾವುದೇ ಕಟ್ಟಡ ಕಟ್ಟಿದ್ರು ಕೂಡ ನಿಮ್ಗೆ ಅದು ಅಳತೆ ಪ್ರಕಾರನೇ ನಿಮ್ಗೆ ಖಾತೆಯಲ್ಲಿ ಮೆನ್ಷನ್ ಆಗಿರ್ಬೇಕು. ಒಂದು ಅಡಿಗೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟದೆ ಇರೋ ತರ ಇರಲ್ಲ. ಒಂದೊಂದು ಅರ್ಧದ ಅಡಿಗೂ ಕೂಡ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕು. ಒಂದು ವೇಳೆ ಕಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಕೇಸನ್ನು ಕೂಡ ಫೈಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಟೋಟಲ್ ಸ್ಟೇಷನ್ ಸರ್ವೆ ನಡೆಸಲಾಗಿರುವಂತಹ ಸ್ವತ್ತುಗಳಿಂದ ಚಾಲ್ತಿ ಸಾಲಿನಲ್ಲಿ ಆಸ್ತಿ ತೆರಿಗೆ ಪಾವತಿಗಳನ್ನ ಪರಿಶೀಲಿಸಿ ಕಡಿಮೆ ಮೊತ್ತವನ್ನ ಪಾವತಿಸಿದ್ದಲ್ಲಿ ಕಾಯ್ದೆ ಮತ್ತೆ ನಿಯಮಗಳ ಅನುಸಾರ ಕ್ರಮ ಕೈಗೊಳ್ಳಲು ಕೂಡ ನಿರ್ದೇಶನವನ್ನ ನೀಡಲಾಗಿದೆ. ಸುಳ್ಳು ಹೇಳಿ ಯಾರು ಕಡಿಮೆ ಆಸ್ತಿ ತೆರಿಗೆಯನ್ನ ಕೊಟ್ಟಿರ್ತಾರೆ ಅಂತವರ ಮೇಲೆ ಕೇಸನ್ನು ಕೂಡ ಫೈಲ್ ಮಾಡಲು ಹೇಳಿದ್ದಾರೆ. ಮತ್ತೆ ಅಂತಹ ಪ್ರಾಪರ್ಟಿಗಳು ಅತಿ ಹೆಚ್ಚು ವರ್ಷಗಳು ಏನಾದರೂ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡದೇ ಇದ್ದರೆ ಅಂತಹ ಬಿಲ್ಡಿಂಗ್ ಗಳನ್ನ ಆಕ್ಷನ್ ಇಡೋದಕ್ಕೂ ಕೂಡ ಇವರು ತಮ್ಮ ವಶಕ್ಕೆ ತಗೊಳ್ಳೋದಕ್ಕೂ ಕೂಡ ಎಲ್ಲ ತರಹದ ಪ್ರೀ ಪ್ಲಾನ್ ಅನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಏನು ಈ ಆಸ್ತಿ ತೆರಿಗೆ ಕುರಿತ ನ್ಯಾಯಾಲಯದ ಪ್ರಕರಣಗಳ ಮಾಹಿತಿ ಯಾವ ತರ ಇದೆ ಅಂತಂದ್ರೆ, ನಮ್ಮ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಕುರಿತಂತೆ ಸ್ವತ್ತಿನ ಮಾಲೀಕರು ಮತ್ತೆ ವಿವಿಧ ನ್ಯಾಯಾಲಯಗಳಲ್ಲಿ ಸಲ್ಲಿಸಿರುವಂತಹ ದಾವೆಗಳನ್ನ ಕುರಿತಂತೆ ಸ್ವತ್ತಿನ ವಿವರ, ದಾವೆಯ ಕಾರಣ, ಬೇಡಿಕೆ, ಮೊತ್ತ, ದಾವೆಯ ಹಾಲಿ ಸ್ಥಿತಿ ಮತ್ತೆ ಇತ್ತೀಚಿನ ಆದೇಶ ಮುಂತಾದ ವಿವರಗಳನ್ನು ಕೂಡ ಉಪವಿಭಾಗಾಧಿಕಾರಿಗಳಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನನಗೆ ಕೊಡಬೇಕು ಅಂತ ಹೇಳಿ ಕೂಡ ಇವರು ಸೂಚಿಸಿದ್ರು. ಸದರಿ ದಾವೆಗಳ ಇತ್ಯರ್ಥಕ್ಕೆ ಕೂಡ ಕೂಡಲೇ ಕ್ರಮವನ್ನ ಕೈಗೊಳ್ಬೇಕು. ಯಾಕಂತಂದ್ರೆ ಯಾವುದೇ ಕೇಸನ್ನ ಪೆಂಡಿಂಗ್ ಅಲ್ಲಿ ಇಟ್ಕೊಳ್ಬಾರ್ದು ಅಂತ ಕೂಡ ಅವರು ಒಂದು ಸೂಚನೆಯನ್ನ ಅಧಿಕಾರಿಗಳಿಗೆ ನೀಡಿದ್ರು.
ಮತ್ತೆ ಓಸಿ ಪಡೆದಿರುವಂತಹ ಕಟ್ಟಡಗಳನ್ನ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿ ಕೂಡ ಡಿಸ್ಕಷನ್ ಆಯ್ತು. ಏನಂತ ಅಂದ್ರೆ ಇನ್ನು ಕಳೆದ 5 ವರ್ಷಗಳಲ್ಲಿ ಪಾಲಿಕೆಯ ನಗರ ಯೋಜನೆ ವಿಭಾಗದಿಂದ ನೀಡಲಾಗಿರುವಂತಹ ಸ್ವಾಧೀನ ಅನುಭವ ಪತ್ರ ಮಾಹಿತಿಯನ್ನ ಉಪವಿಭಾಗಾಧಿಕಾರಿಗಳು ಏನು ಹೇಸಿ ಇರ್ತಾರೆ, ಉಪವಿಭಾಗಾಧಿಕಾರಿಗಳು ಪಡೆಯುವುದರೊಂದಿಗೆ ಅಂತಹ ಸ್ವತ್ತುಗಳಿಗೆ ವಿಶೇಷವಾಗಿ ವಸತಿ ಸಮುಚ್ಚಯಗಳನ್ನು ಕೂಡ ಪರಿಶೀಲಿಸಿ ಅವುಗಳಲ್ಲಿನ ಎಲ್ಲ ಘಟಕಗಳಿಗೆ ಏನು ಫ್ಲಾಟ್ಸ್ ಬಿಗ್ಗರ್ ಮೀನ್ಸ್ ಹೈಯರ್ ಫ್ಲಾಟ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅಪಾರ್ಟ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಆ ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲಾ ಸಿಸಿ ಓಸಿ ಇರುವಂತಹ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನು ಕೂಡ ಪರಿಶೀಲಿಸಿ ಅದಕ್ಕೆ ಖಾತೆಯನ್ನ ಕೊಡ್ಬೇಕು. ಮತ್ತೆ ಪ್ರತಿಯೊಂದು ಪ್ರಾಪರ್ಟಿನೂ ಈ ಖಾತೆಗೆ ಒಳಪಟ್ಟಿರ್ಬೇಕು, ಆಸ್ತಿ ತೆರಿಗೆಗೆ ಒಳಪಟ್ಟಿರ್ಬೇಕು ಅಂತಂದೇಳಿ ಮಾತಾಡಿದ್ರು. ಪ್ರತಿಯೊಂದು ನಮ್ಮ ಬೆಂಗಳೂರು ಆಗ್ಬೋದು ಅಥವಾ ನಮ್ಮ ಕರ್ನಾಟಕ ಆಗಿರ್ಬೋದು, ಎಷ್ಟು ಪ್ರಾಪರ್ಟಿ ಇದೆ ಅಷ್ಟು ಪ್ರಾಪರ್ಟಿಯನ್ನು ಕೂಡ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು ಅಂತ ಕೂಡ ಸೂಚಿಸಿದ್ರು. ಇನ್ನು ಈ ಪಿಜಿ ಕಟ್ಟಡಗಳ ಆಸ್ತಿ ತೆರಿಗೆಗಳನ್ನ ಕೂಡ ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಎಲ್ಲಾ ಪೇಯಿಂಗ್ ಗೆಸ್ಟ್ ಉಪಯೋಗದ ಕಟ್ಟಡಗಳನ್ನ ಪಟ್ಟಿ ಮಾಡಿಕೊಂಡು ಅಂತಹ ಸ್ವತ್ತುಗಳ ಬೆಸ್ಕಾಂ ಸಂಪರ್ಕದ ಮಾಹಿತಿಯ ಆಧಾರದ ಮೇಲೆ ಉಪಯೋಗ ಮತ್ತೆ ಅಳತೆಗಳ ಅನುಸಾರ ಅನ್ವಯಿಸುವ ಆಸ್ತಿ ತೆರಿಗೆಯನ್ನ ಲೆಕ್ಕಾಚಾರ ಮಾಡಿಕೊಂಡು ಎಸ್ಎಎಸ್ ಘೋಷಣೆಗಳನ್ನ ಪರಿಶೀಲಿಸಿ ತಪ್ಪಾಗಿರುವ ಪ್ರಕರಣಗಳಿಗೆ ಕಾಯ್ದೆ ಮತ್ತೆ ನಿಯಮಗಳಂತೆ ಆಸ್ತಿ ತೆರಿಗೆಯನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಇವರು ಆಕ್ಷನ್ ತಗೊಳ್ಳಿಕ್ಕೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಯಾವುದೇ ಒಂದು ಪ್ರಾಪರ್ಟಿ ಕೂಡ ಸುಳ್ಳು ವಿವರಗಳನ್ನ ಕೊಟ್ಟು ಸರ್ಕಾರಕ್ಕೆ ಮೋಸ ಮಾಡಬಾರ್ದು. ಅಂತಹ ಮೋಸ ಮಾಡಿರುವಂತಹ ಪ್ರಾಪರ್ಟಿಗಳನ್ನ ಇಮ್ಮಿಡಿಯೇಟ್ ಮುಟ್ಟುಗೋಲು ಹಾಕೊಳ್ಳಿ, ಅವನ್ನ ಸರ್ಕಾರದ ವಶಕ್ಕೆ ತಗೊಳ್ಳಿ, ಅಂತವನ್ನ ಆಕ್ಷನ್ಗೆ ನಾವು ಇಡ್ಬೋದು. ಆವಾಗ ಅವರೇನೇನೆ ಏನ್ ಪೆನಾಲ್ಟಿ ಕಟ್ಟಬೇಕೋ ಆ ಪೆನಾಲ್ಟಿಯನ್ನ ಕಟ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಇವರು ಹೇಳಿದ್ರು. ಯಾಕಂತಂದ್ರೆ ನಮ್ಮ ಬೆಂಗಳೂರು ಆಗ್ಬೋದು ಅಥವಾ ನಮ್ಮ ಕರ್ನಾಟಕ ಆಗ್ಬೋದು ಯಾವುದೇ ಒಂದು ಪ್ರಾಪರ್ಟಿಯ ವಿವರಣೆಯನ್ನ ಸ್ವವಿವರವಾಗಿ ಕೊಟ್ಟಿರ್ಬೇಕು, ತಪ್ಪು ಮಾಹಿತಿಯನ್ನ ಕೊಟ್ಟಿರಬಾರ್ದು. ಅದು ಏನಾಗುತ್ತೆ, ಒಂದು ಖರೀದಿ ಮಾಡೋದಕ್ಕಾಗ್ಬೋದು ಅಥವಾ ಒಂದು ಮಾರಾಟ ಮಾಡೋದಕ್ಕಾಗ್ಬೋದು, ಜನಗಳನ್ನ ತಪ್ಪು ದಾರಿ ಇಡಿಸೋದಕ್ಕೆ ಒಂದು ಕಾರಣ ಆಗುತ್ತೆ. ಯಾಕಂತಂದ್ರೆ ಖಾತೆ ಅನ್ನೋದು ಒಂದು ಮೂಲ ದಾಖಲೆ. ಯಾವುದೇ ಒಂದು ಆಸ್ತಿಗೆ ಒಳಪಟ್ಟಂತೆ ಮೂಲ ದಾಖಲೆ ಏನು ಅಂತ ಅಂದ್ರೆ ಅದು ಬಂದ್ಬಿಟ್ಟು ನಿಮ್ಗೆ ಖಾತೆ. ಆ ಖಾತೆಯಲ್ಲಿ ಎಲ್ಲಾ ವಿವರಗಳನ್ನ ಸಂಪೂರ್ಣವಾಗಿ ನೀವು ನಮೂದಿಸಿರ್ಬೇಕು. ಏನಾದ್ರೂ ತಪ್ಪಾಗಿ ನಮೂದಿಸಿ ಮತ್ತೆ ಟ್ಯಾಕ್ಸ್ ಏನಾದ್ರೂ ಕಡಿಮೆ ಕಟ್ಟಿದ್ರೆ ಅಂತ ಪ್ರಾಪರ್ಟಿಗಳನ್ನ ಪರಿಶೀಲನೆ ಮಾಡಿ ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳೋದಕ್ಕೂ ಕೂಡ ಸೂಚನೆಯನ್ನ ಮಾಡಿದ್ದಾರೆ. ಇದು GBA ಅಂತ ಗೊತ್ತಿದ್ದಾಗೇನೆ ಜನಗಳಿಗೆ ಕೊಡ್ತಾ ಇರುವಂತಹ ಮೊದಲನೇ ಸ್ಟಾಕ್, ಆಸ್ತಿ ತೆರಿಗೆ ಸ್ಟಾಕ್. ಯಾವ್ಯಾವ ಪ್ರಾಪರ್ಟಿ ನೀವೇನ್ ಪೇ ಮಾಡಿದ್ದೀರಾ ಇನ್ನ ಅದೆಲ್ಲ ಕೂಡ ಬಂದನ್ನು ಕ್ರಾಸ್ ವೆರಿಫಿಕೇಶನ್ ಆಗುತ್ತೆ. ಇದು ಕರ್ನಾಟಕ ಸರ್ಕಾರದ ಗುರಿ. ಅಂದ್ರೆ ಕರ್ನಾಟಕ ಸರ್ಕಾರನ್ನ ಯಾರು ಕೂಡ ಮೋಸ ಮಾಡಬಾರ್ದು, ಅವರ ಕಣ್ಣು ತಪ್ಪಿಸಿ ಏನನ್ನ ಮಾಡಬಾರ್ದು ಅನ್ನೋದೇನೆ ಅವರ ಉದ್ದೇಶ. ಅಂದ್ರೆ ಎಷ್ಟು ಬರುತ್ತೋ ಅಷ್ಟು ಕೂಡ ಒಳ್ಳೆ ಒಡ್ಕೊಳ್ಬೇಕು ಅನ್ನೋದೇನೆ ಅವರ ಉದ್ದೇಶ. ಯಾಕಂದ್ರೆ ಇಷ್ಟು ದಿನ ಎಷ್ಟೋ ಜನ ಬಾಡಿಗೆ ಕೊಟ್ಕೊಂಡು ಅದನ್ನ ಸ್ವಂತ ಮನೆ ಅಂತಂದೇಳಿ ಏನ್ ಹೇಳ್ಕೊಳ್ತಿದ್ರು, ಕಮರ್ಷಿಯಲ್ಗೆಲ್ಲ ಕೊಟ್ಟು ರೆಸಿಡೆನ್ಸಿಯಲ್ ಅಂತ ಏನ್ ಹೇಳ್ಕೊಳ್ತಿದ್ರು, ಅವೆಲ್ಲ ಕೂಡ ಕ್ರಾಸ್ ವೆರಿಫಿಕೇಶನ್ ಆಗುತ್ತೆ. ಇನ್ಮೇಲೆ ಕ್ರಾಸ್ ವೆರಿಫಿಕೇಶನ್ ಆಗಿ ಅದಕ್ಕೆ ಸಪರೇಟ್ ಟ್ಯಾಕ್ಸ್ ಅನ್ನು ಕೂಡ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಇದು ಇವತ್ತಿನ ವಿಷಯ. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.